ಕೇಂದ್ರ ಕೈಗಾರಿಕಾ ಮೀಸಲು ಪಡೆಯ ಸಿಐಎಸ್ಎಫ್ 140 ಸಿಬ್ಬಂದಿ ನಿಯೋಜನೆ. ಸಂಸತ್ ಭವನಕ್ಕೆ ಬರುವವರ ಬ್ಯಾಗ್ ಮತ್ತಿತರ ವಸ್ತುಗಳ ಕಟ್ಟುನಿಟ್ಟಿನ ತಪಾಸಣೆ. ಸಂಸತ್ ಆವರಣ ಮತ್ತು ಒಳಗೆ ಯಾವುದೇ ಫೋಟೋ, ವಿಡಿಯೋಗ್ರಫಿಗೆ ಅವಕಾಶವಿಲ್ಲ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ಗೆ ಮರಣೋತ್ತರ ಭಾರತ ರತ್ನ ಘೋಷಣೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಸಂತಸ. ಜನ್ಮ ಶತಮಾನೋತ್ಸವ ಆಚರಿಸುತ್ತಿರುವ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಪ್ರಶಸ್ತಿ ನೀಡಲು ಭಾರತ ಸರ್ಕಾರ ನಿರ್ಧರಿಸಿರುವುದು ಅತ್ಯಂತ ಸಂತೋಷ ಎಂದ ಪ್ರಧಾನಿ. ಕೆಲ ಶಾಲಾ ವಾಹನ ಚಾಲಕರು ಪಾನಮತ್ತರಾಗಿ ಚಲಾಯಿಸುತ್ತಿದ್ದ ಬಗ್ಗೆ ದೂರು. ಮಂಗಳವಾರ ಬೆಳ್ಳಂಬೆಳಗ್ಗೆ ಭತ್ತೆಗೆ ಸಂಚಾರ ಪೊಲೀಸರ ದಿಢೀರ್ ಕಾರ್ಯಾಚರಣೆ. 3414 ಚಾಲಕರ ತಪಾಸಣೆ ನಡೆಸಿ 16 ಚಾಲಕರ ವಿರುದ್ಧ ಕೇಸ್ ದಾಖಲು. ಮಂಗಳವಾರ ಹೈದರಾಬಾದ್ನಲ್ಲಿ ಬಿಸಿಸಿಐ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಮಾಜಿ ಆಲ್ರೌಂಡರ್ ರವಿಶಾಸ್ತ್ರಿ ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶುಭ್ಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಬಿಸಿಸಿಐ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ನಿಗಮ ಮಂಡಳಿ ನೇಮಕಾತಿ ಪಟ್ಟಿ ಬಿಡುಗಡೆ ವಿಳಂಬ. ಕಾಂಗ್ರೆಸ್ನಲ್ಲಿ ನಡೆದಿದ್ದ ಮುಸುಕಿನ ಗುದ್ದಾಟ ಬಯಲಿಗೆ. ಪಟ್ಟಿಯಲ್ಲಿರುವ ಕೆಲವು ಹೆಸರುಗಳು ಕುರಿತಾಗಿ ಸಿಎಂ, ಡಿಸಿಎಂ ಹಾಗೂ ಸಚಿವರಲ್ಲಿ ಭಿನ್ನಾಭಿಪ್ರಾಯ. ನಿಗಮ ಮಂಡಳಿ ವಿಚಾರವಾಗಿ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಹಸ್ತಕ್ಷೇಪಕ್ಕೆ ಕೆಲ ಸಚಿವರ ಅಸಮಾಧಾನ.